ನೋಡಿ, ಈ 3 ಜನರೇಷನ್ನು, ಅವ್ರ ಜನರೇಷನ್ದು ಇದೆ, ಅವ್ರ ಮಗ ಅವ್ರದ್ದು ಇದೆ, ಮೊಮ್ಮಗ ಅವ್ರದ್ದು ಇದೆ. 3 ಜನ ಎನ್ಯುಮರೇಷನ್ ಫಾರ್ಮ್ ತೊಗೊಂಡಿದ್ದಾರೆ. 3 ಜನದ ಫಿಲಪ್ ಮಾಡಿ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಫಿಲಪ್ ಮಾಡಿ ವಾಪಸ್ ಕೊಡ್ತಾ ಇದ್ದಾರೆ. ತಮ್ಮ ಎಲ್ಲರಲ್ಲಿ ಕಳಕಳಿ ವಿನಂತಿ, ತಾವು ಕೂಡ ಏನು ಬಿಲೋಗಳು ಬಂದು ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದಾರೆ, ಅದನ್ನು ತಮ್ಮ ಪಾರ್ಟ್ ನಂಬರು, ತಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ 50 ಬರ್ತದೆ ಬೀದರು, ನಿಮ್ದು ಯಾವುದು ಬೂತ್ ಇದೆ ಆ ಬೂತ್ ನಂಬರ್ ಹಾಕಬೇಕು. ಸೀರಿಯಲ್ ನಂಬರ್ ಹಾಕಿದ್ರೆ ನಿಮ್ದು ಇಮಿಡಿಯೇಟ್ಲಿ ಆಗ್ತದೆ. ನಿಮ್ಗೆ ಸಿಗಲಿಲ್ಲ ಅಂತಂದರೆ 2002 ಅಲ್ಲಿ ನಿಮ್ಮ ತಂದೆದು ಇರ್ತದೆ, ಇಲ್ಲ ನಿಮ್ಮ ಹಸ್ಬೆಂಡ್ದು ಇರ್ತದೆ, ತಾವು ಕೂಡ ಫಿಲ್ ಮಾಡ್ಬೇಕಂತೇಳಿ ತಮ್ಮೆಲ್ಲರೂ. ಯಾಕಂದರೆ ಬೀದರ್ಲಿ ಬರೀ 24% ಮಾತ್ರ ಆಗಿದೆ. ಎಲ್ಲ ಕಡೆ ಫಾರ್ಮ್ಸ್ ಬಂದಿದ್ದಾವೆ, ಮನೇಲಿ ಇಟ್ಕೊಂಡು ಎಲ್ಲರೂ ಫಾರ್ಮ್ ಇಟ್ಕೊಂಡು ಕೂತಿದ್ದಾರೆ. ಆದರೆ ದಯವಿಟ್ಟು ಕಳಕಳಿ ವಿನಂತಿ ಏನಂದರೆ, ಎಲ್ಲರೂ ಫಾರ್ಮ್ನ ಫಿಲ್ ಮಾಡಿ, ಎನ್ಯುಮರೇಷನ್ ಫಾರ್ಮ್ನ ಫಿಲ್ ಮಾಡಿ ತಮ್ಮ ಹಕ್ಕುಗಳನ್ನು ತೋರಿಸ್ಬೇಕಂತೇಳಿ ಕಳಕಳಿ ವಿನಂತಿ. ಆತ್ಮೀಯರೇ, ಸಂತೋಷದ ಸಂಗತಿ ಅಂದರೆ ಚುನಾವಣೆಯಲ್ಲಿ ಬೋಗಸ್ ಮತದಾನ ಮಾಡಿ ಆಚೆ ಬರಬೇಕಂತ ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಆದರೆ ನಾನು ಯುವಕರಾದಂಥ ಸೂರ್ಯಕಾಂತ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅವರು ಒಳ್ಳೆಯ ರೀತಿಯಿಂದ ಫಾರಮ್ಗಳು ತುಂಬಿಸಿ ಜನರಿಗೆ BLO ಅಡ್ಡಾಡಿದಂತೆ ತಾವು ಅಡ್ಡಾಡಿ ನೀವು ಫಾರಮ್ ತುಂಬ್ರಿ ಅಂತ ಏನು ಹೇಳ್ತಾ ಇದ್ದಾರೆ. ಇಂಥ ಜನಪ್ರತಿನಿಧಿಗಳು ಮುಂದೆ ಬರಬೇಕು. MLA ಆಗ್ತಕ್ಕಂಥವ್ರು ಮುಂದೆ ಬರಬೇಕು. ಪ್ರತಿನಿಧಿ ಸೇವಾ ಮಾಡ್ತಕ್ಕಂಥವ್ರು ಮುಂದೆ ಬರಬೇಕು. ಬೋಗಸ್ ಮತದಾನ ಮಾಡೋರು ಮಾತ್ರ ಮನೆಯಲ್ಲಿ ಕೂತ್ಕೊಂಡಾರೆ ಮತ್ತು ಕಾಯಮವಾಗಿ ಅವ್ರು ಕೂಡಬೇಕು. ಧನ್ಯವಾದ.